ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಆರಾಮದ್ದೀರಿ ಅಂತ ಅನ್ಕೋತೀನಿ. ನಾನು ಆರಾಮಿದ್ದೀನಿ. ಇವತ್ತು ನಾವು ಒಂದು ಕಡೆ ಹೊಂಟೀವಿ. ಬದಲಾಪುರ ಸ್ಟೇಷನ್ ಒಳಗೆ ಈಗ ಬಂದೀವಿ. 10:30 ಇಲ್ಲ 11 o'clock ಏನೋ ಆಗಿತ್ತು. ಬದಲಾಪುರ ಸ್ಟೇಷನ್ ಒಳಗೆ ನಾವು ಈಗ ನಮ್ಮದು ಲೋಕಲ್ ಟ್ರೈನ್ಸ್ ಬಗ್ಗೆ ನಾವು ವೇಟ್ ಮಾಡ್ತಾ ಇದ್ವಿ. ನೋಡಿರಿ, ಇಲ್ಲಿ ತನ್ವಿ ಮತ್ತು ಮಾನ್ವಿ ಇಬ್ಬರು ರೆಡಿಯಾಗಿದ್ದಾರೆ. ಏನಪ್ಪ ಅಂದರೆ ಇಲ್ಲಿ ಮುಂಬೈಗೆ ಬಂದು ಇಬ್ಬರು ಫುಲ್ ಒಂದು ಮುಂಬೈ ಗರ್ಲ್ಸ್ ಥರ ಅನ್ನಿಸ್ತಾ ಇದ್ದಾರೆ. ಇಲ್ಲಿ ನಾವು ಎಲ್ಲಿ ಹೋಗ್ತಿದ್ದೀವಿ ಅಂದರೆ, ಈಗ ನಾವು ಕಲ್ಯಾಣಕ್ಕೆ ಹೋಗ್ಬೇಕಾಗೈತಿ. ಬದಲಾಪುರದಿಂದ ನಾವಿಲ್ಲಿ ಎಲ್ಲೇ ಟ್ರಾವೆಲ್ ಮಾಡಿದ್ರೂ ಲೋಕಲ್ ಟ್ರೈನ್ ಹಿಡಿದು ನಾವು ಹೋಗ್ಬೇಕಾಗ್ತೈತಿ. ಯಾಕಂದ್ರೆ ಇಲ್ಲಿ ಟ್ರಾಫಿಕ್ ಭಾಳ ಇರೋದ್ರಿಂದ ನಮ್ಗೆ ಬಸ್ ಥ್ರೂ ನಮಗೆ ಟ್ರಾವೆಲ್ ಮಾಡೋದು ಭಾಳ ಸ್ವಲ್ಪ ಟೈಮ್ ಕನ್ಸ್ಯೂಮಿಂಗ್ ಮತ್ತು ಕಾಸ್ಟ್ಲಿ ಬೀಳ್ತೈತಿ. ಸೊ ಹಾಗಾಗಿ ನಾವು ಲೋಕಲ್ ಟ್ರೈನ್ ಒಳಗೆ ಹೊಂಟಿದ್ವಿ. ಇಲ್ಲಿ ಲೋಕಲ್ ಟ್ರೈನ್ ಅದ್ರೊಳಗೆ 2 ಟೈಪ್ ಅದಾವೆ. ಒಂದು ಫಾಸ್ಟ್ ಟ್ರೈನ್ ಮತ್ತು ಸ್ಲೋ ಟ್ರೈನ್ ಅಂತೇಳಿ. ನಾವು ಸಣ್ಣ ಮಕ್ಕಳೆಲ್ಲ ಇದ್ದಿದ್ದರಿಂದ ಅಮಿತ್ ಅಂದರೆ ನನ್ನ ತಮ್ಮ ಹೇಳಿದ್ದ ಸ್ಲೋ ಟ್ರೈನ್ ಯಾವಾಗೈತಿ ಅಂತ ಹೇಳಿ ಟೈಮಿಂಗ್ಸ್ ನಮಗೆಲ್ಲ ಹೇಳಿದ್ದ. ಆಮೇಲೆ ಅಪ್ಪನೂ ಕಲ್ಯಾಣಕ್ಕೆ 2-3 ಸಲ ಹೋಗಿ ಬಂದಿದ್ದರು. ಸೊ ಅವ್ರಿಗೂ ಗೊತ್ತಿತ್ತು. ಸೊ ಹಾಗಾಗಿ ನಾವು ಈಗ ಸ್ಲೋ ಟ್ರೈನ್ ಹಿಡ್ಕೊಂಡು ಕಲ್ಯಾಣಕ್ಕೆ ಹೊಂಟೀವಿ. ಕಲ್ಯಾಣೊಳಗೆ ನಮ್ಮ ಅಲ್ಲಿ ಅಕ್ಕ ಇರ್ತಾರೆ. ಮುಂಚೆ ರೀಸೆಂಟ್ಲಿ ಅವರು ಕಲ್ಯಾಣಕ್ಕೆ ಶಿಫ್ಟ್ ಆಗ್ಯಾರ. ಸೊ ಅಲ್ಲಿ ನಾವು ಇವಾಗ ಹೊಂಟೀವಿ. ಲೋಕಲ್ ಟ್ರೈನ್ ನಮ್ದು ಇನ್ನೂ ಬಂದಿದ್ದಿಲ್ಲ. ಸೊ ಹಂಗಾಗಿ ವೇಟ್ ಮಾಡ್ತಾ ಇದ್ವಿ. ನೋಡಿರಿ, ಈಗ ಲೋಕಲ್ ಟ್ರೈನ್ ಒಳಗೆ ನಾವು ಕೂತೀವಿ. ಇದು ಈಗ ಮಧ್ಯಾಹ್ನ 11 ಆಗಿದ್ದರಿಂದ ಟ್ರೈನ್ ಫುಲ್ ಖಾಲಿ ಇತ್ತು. ಬೆಳಗ್ಗೆ ಹೊತ್ತು ನಮ್ಗೆ ನಿಲ್ಲಕ್ಕೂ ಟೈಮ್ ಜಾಗ ಸಿಗೋಂಗಿಲ್ಲ, ಅಷ್ಟೊಂದು ರಶ್ ಇರ್ತೈತಿ. ಈಗ 11 ಗಂಟೆ ಮೇಲೆ 10 ಗಂಟೆ ಮೇಲೆ ಸ್ವಲ್ಪ ಕಡಿಮೆ ಇರ್ತೈತಿ ರಶ್ ಅಂಥೇಳಿ ನಾವು ಈಗ 11:30 ಟ್ರೈನ್ ತೊಗೊಂಡ್ಬಿಟ್ಟು ಇವಾಗ ಹೊಂಟಿದ್ವಿ. ಇಲ್ಲಿಂದ ನಾವು ಈಗ ಅಕ್ಕ ಮನೆಗೆ ಬಂದೀವಿ. ಬಂದ ತಕ್ಷಣ ಸ್ವಲ್ಪ ಜ್ಯೂಸ್ ಎಲ್ಲ ಕುಡಿದು ಫ್ರೆಶ್ ಅಪ್ ಎಲ್ಲ ಆಗಿ ಸ್ವಲ್ಪ ಎಲ್ಲ ಮಾತಾಡಿ ಅವ್ರದ್ದು ಮನೆಯೆಲ್ಲ ನೋಡಿದ್ದಾದಮೇಲೆ ಅವ್ರದ್ದು ಗ್ರೌಂಡ್ ಫ್ಲೋರ್ ಮನೆ ಆಗಿದ್ದರಿಂದ ಸ್ವಲ್ಪ ಅವ್ರಿಗೆ ಇಲ್ಲಿ ನಮ್ಮ ಕಡೆ ಹಿತ್ಲ ಹೆಂಗೆ ಅಂತೀವಲ್ಲ, ಸೊ ಹಂಗೆ ಗ್ಯಾಲ್ರಿ ಇತ್ತು. ಸ್ವಲ್ಪ ಇಲ್ಲಿ ಅವ್ರಿಗೆ ಹಿತ್ಲ ಸಿಕ್ಕಿತ್ತು ಅವ್ರಿಗೆ. ಮುಂಬೈ ಒಳಗೆ ಏನಪ್ಪ ಅಂದರೆ ಈ ಥರ ಹಿತ್ಲ ಮನೆ ನೋಡೋದು ಭಾಳ ರೇರ್. ಇವ್ರದ್ದು ಗ್ರೌಂಡ್ ಫ್ಲೋರ್ನ ಮನೆ ಇದ್ದಿದ್ದರಿಂದ ಇವ್ರಿಗೆ ಸ್ವಲ್ಪ ಇಲ್ಲಿ ಸ್ಪೇಸ್ ಸಿಕ್ಕಿತ್ತು. ನಮಗೆ ಇಲ್ಲಿ ಬದಲಾಪುರ ಒಳಗೆ ನಮ್ಗೆ ಭಾಳ ಅಂದ್ರೆ ಭಾಳ ಸ್ವಲ್ಪ ಬಿಸಿಲು ಭಾಳ ರೀತಿ ಅನ್ನಿಸ್ತಾ ಇತ್ತು. ಇಲ್ಲಿ ಗ್ರೌಂಡ್ ಫ್ಲೋರ್ ಆಗಿದ್ದರಿಂದ ಇವ್ರ ಮನೆ ಹಿಂದ್ಗಡೆನ ಒಂದು ದೊಡ್ಡದು ಒಂದು ಸ್ವಲ್ಪ ತೋಟ ಇತ್ತು. ಅಂದರೆ ಸ್ವಲ್ಪ ಹೊಲ ಅಂತೀವಲ್ಲ, ಸೊ ಆ ಥರ ಸ್ವಲ್ಪ ಇಲ್ಲೆಲ್ಲ ಗಿಡ ಎಲ್ಲ ಹಚ್ಚಿದ್ರು. ಸ್ವಲ್ಪ ನಮಗೆ ತಂಪು ಅನ್ನಿಸ್ತಾ ಇತ್ತು. ಮಕ್ಕಳೆಲ್ಲ ಇಲ್ಲಿ ಸ್ವಲ್ಪ ಅಂದರೆ ಮನ್ಸು ಕೊಟ್ಟು ಊಟ ಮಾಡೋದು, ಆಟ ಆಡೋದೆಲ್ಲ ಮಾಡ್ತಾಯಿದ್ರು. ಸೊ ಅಲ್ಲೇ ಅಂದರೆ ಬರೀ ಶೆಕೆಗೆ ಬರೀ ನೀರು ಕುಡಿದೋನೇ ಹೊಟ್ಟೆ ಮುಗಿಸ್ಕೊತಾ ಇದ್ರು ಅವರು. ಇಲ್ಲಿ ಸ್ವಲ್ಪ ನಮಗೇನೋ ತಂಪು ವಾತಾವರಣ ಅನ್ನಿಸ್ತಾ ಇತ್ತು. ಹುಡುಗರು ಕೂಡ ಸ್ವಲ್ಪ ಮಸ್ತ್ ಇಲ್ಲಿ ಆಟ ಆಡ್ತಾಯಿದ್ರು. ನೋಡಿರಿ, ಇಲ್ಲಿ ಅಪ್ಪ ಇಲ್ಲಿ ಕೆಲವೊಂದು ಗಿಡ ಇದ್ವಲ್ಲ ಹಚ್ಚಿದ್ರು ಅವರು ಪಾಟ್ ಒಳಗೆ, ಅದಕ್ಕೆಲ್ಲ ನೀರು ಹಾಕ್ತಾಯಿದ್ರು. ಈಗ ಬೇಸಿಗೆ ಆಗಿದ್ದರಿಂದ ಬಿಸಿಲು ಜಾಸ್ತಿ ಇತ್ತು. ಸೊ ಹಂಗಾಗಿ ಎಷ್ಟು ನೀರು ಹಾಕಿದ್ರೂ ಗಿಡ ಮತ್ತು ಅದನ್ನು ನೀರು ಎಳ್ಕೊತಾ ಇತ್ತು. ನೋಡ್ರಿ, ಇಲ್ಲಿ ಒಂದು ಮರದಾಗ ಗಿಳಿ ಕುತ್ಕೊಂಡು ಚಂದಕ್ಕೆ ಹೋಗ್ತಾ ಇತ್ತು. ಮಧ್ಯಾಹ್ನ ಎಲ್ಲರೂ ಊಟ ಮಾಡಿ ಸ್ವಲ್ಪ ಎಲ್ಲ ರೆಸ್ಟ್ ಮಾಡಿದ್ವಿ. ಹಿಂಗೆ ಮಾತಾಡ್ಕೊಂತ ಕೂತ್ಕೊಂಡಿದ್ವಿ. ನೈಟ್ ಇವಾಗ ನನ್ನ ತಮ್ಮನೂ ಕೂಡ ಆಫೀಸ್ ಮುಗಿಸ್ಕೊಂಡು ನಾವೆಲ್ಲರೂ ಇಲ್ಲೇ ಇದ್ವಿ ಅಂತ ಹೇಳಿ ಇಲ್ಲಿ ಅಕ್ಕ ಮನೆಗೇ ಬಂದಿದ್ದ ಅವನು. ಎಲ್ಲರೂ ಇವಾಗ ಡಿನ್ನರ್ ಮಾಡ್ತಾ ಇದ್ದಾರೆ. ಬೆಳಗ್ಗೆ ನಾವು ಒಂದು ಕಡೆ ಹೋಗಬೇಕಾಗಿತ್ತು. ಸೊ ಹಂಗಾಗಿ ಎಲ್ಲರೂ ಬೇಗ ಡಿನ್ನರ್ ಮುಗಿಸಿ ಬೇಗ ಮಲ್ಕೋಬೇಕಿತ್ತು. कॉम्पिटिशन है तो कौन फर्स्ट मट्टे बाबा किती मट्टे बाबा चला भात मट्टे बाबा भी वाळला भात जेवतला बघ किती वाळला तुझे बघू ना वाळला जेवतला ती अरे मी ना बोलतो तुम्हाला वाटते मी असं बोलतो मी खरं सांगू सोना तू बोलून मला का पण समजतच नाही खरंच समजत नाही. ನೋಡ್ರಿ, ಮಾರ್ನಿಂಗ್ ಎಲ್ಲರೂ ಈಗ 4:30ಗೆ ಎದ್ದು ರೆಡಿಯಾಗಿ 7:12ಗೆ ನಮ್ಗೆ ಮತ್ತು ಇಲ್ಲಿ ಕಲ್ಯಾಣಿಂದ ಟ್ರೈನ್ ಇತ್ತು. ನಾವು ಮತ್ತು ದಾದರ್ಗೆ ಹೋಗಾಗಿತ್ತು. ನೋಡ್ರಿ, ಎಲ್ಲರೂ ರೆಡಿಯಾಗಿ ಮತ್ತೀಗ ದಾದರ್ಗೆ ಎಲ್ಲರೂ ಬಂದು ಸೇರೀವಿ. ಸ್ಮಿತಾನೂ ನಮಗೆ ಜಾಯಿನ್ ಆದ್ದು ದಾದರ್ ಒಳಗೆ. ಅವರು ಅಮಿತ್ ಮತ್ತು ಸ್ಮಿತಾ ಅವರು ಬದಲಾಪುರದಿಂದ ಬೆಳಗ್ಗೆ
ದಾದರ್ಗೆ ಬಂದಿದ್ದರು. ನಾವು ಎಲ್ಲರೂ ಇಲ್ಲಿ ಕಲ್ಯಾಣಿಂದ ದಾದರ್ಗೆ ಬಂದೀವಿ. ಇಲ್ಲೆಲ್ಲರೂ ಇಲ್ಲಿಂದ ಸೇರ್ಕೊಂಡ್ಬಿಟ್ಟು ಇಲ್ಲಿಂದ ನಾವು ಈಗ ನೆಕ್ಸ್ಟು ಫಸ್ಟಿಗೆ ಸಿದ್ಧಿವಿನಾಯಕ ಟೆಂಪಲದ್ದು ದರ್ಶನ ಮಾಡಬೇಕು ಅಂಥೇಳಿ ಎಲ್ಲರೂ ಇವಾಗ ಹೊಂಟೀವಿ. ಬ್ರೇಕ್ಫಾಸ್ಟ್ ಏನು ಯಾರು ಮಾಡಿರಲಿಲ್ಲ, ಜಸ್ಟ್ ಸ್ವಲ್ಪ ಟೀ ಕುಡ್ಕೊಂಡು ಬಂದಿದ್ವಿ. ಇವಾಗ ಇಲ್ಲಿಂದ ನಾವು ಕ್ಯಾಬ್ ಮಾಡ್ಕೊಂಡ್ಬಿಟ್ಟು ಇಲ್ಲಿಂದ ನಾವೀಗ ಸಿದ್ಧಿವಿನಾಯಕ ಟೆಂಪಲ್ಗೆ ಹೊಂಟೀವಿ. 2 ಕ್ಯಾಬ್ ಮಾಡಿದ್ವಿ, ತುಂಬ ಜನ ಆಗಿದ್ದರಿಂದ ಎರಡು ಕ್ಯಾಬ್ ಮಾಡಿದ್ವಿ. ಅಟ್ಲೀಸ್ಟ್ ಬೇಗ ಹೋಗಬೇಕು ಅಂಥೇಳಿ ಬೆಳಗ್ಗೆನ ನಾವು 4:30 ಎದ್ದು ಎಲ್ಲರೂ ರೆಡಿಯಾಗಿ ಬಂದೀವಿ. ಬಟ್ ಆದರೂ ರೀಚ್ ಆಗಕ್ಕೆ ನಮ್ಗೆ 8:30 ಅಥವಾ 8:49 ಆಗ್ತೈತಿ. ಸಿದ್ಧಿವಿನಾಯಕ ಟೆಂಪಲ್ ಹೆಂಗಪ್ಪ ಅಂದ್ರೆ ಅದು 12 ಮಂತ್ಸ್ ಅಂದರೆ ಯಾವಾಗಲೂ ಅದು ಫುಲ್ ರಶನೇ ಇರ್ತೈತಿ. ಇವಾಗ ಹಾಲಿಡೇಸ್ ಆಗಿದ್ದರಿಂದ ಇನ್ನೂ ರಶ್ ಇರ್ತೈತಿ. ಸೊ ಆದಷ್ಟು ಬೇಗ ನಾವು ಸಿದ್ಧಿವಿನಾಯಕ ಟೆಂಪಲ್ಗೆ ಹೋಗಿ ಅಲ್ಲಿ ದರ್ಶನ ಮುಗಿಸ್ಕೊಂಡು ಹೊರಗೆ ಬಂದ್ರೆ ಮತ್ತೆ ನಾವು ನೆಕ್ಸ್ಟ್ ಮುಂದಿನ ಪ್ಲೇಸ್ ನೋಡ್ಬೋದು ಅಂತ ಹೇಳಿ ಅಂದ್ಕೊಂಡು ಹೋಗ್ತಾ ಇದ್ದೀವಿ. ನೋಡೋಣ ಅಲ್ಲಿ ಎಷ್ಟು ರಶ್ ಇರ್ತೈತಿ ಏನಿರ್ತೈತಿ ಏನೂ ನಮ್ಗೆ ಐಡಿಯಾ ಇಲ್ಲ. ಹೋದ್ಮೇಲೆ ನನ್ನ ಜೊತೆ ಶೇರ್ ಮಾಡ್ತೀನಿ ಸಿದ್ಧಿವಿನಾಯಕ ಟೆಂಪಲ್ಲು. ಆಮೇಲೆ ನೆಕ್ಸ್ಟ್ ನಮಗೆ ಮಹಾಲಕ್ಷ್ಮಿ ಟೆಂಪಲ್ ಮತ್ತು ಗೇಟ್ವೇ ಆಫ್ ಇಂಡಿಯಾ ಅದನ್ನು ನೋಡಬೇಕಂತ ಅಂದ್ಕೊಂಡೀವಿ. ಬಿಸಿಲು ಭಾಳ ಐತಿ ಇಲ್ಲಿ, 39 to 42 43 ತನಕ ಹೋಗ್ತೈತಿ ಮಧ್ಯಾಹ್ನ 2 o'clock 3 o'clock ಆಗೋವರೆಗೂ. ಸೊ ಹಂಗಾಗಿ ಬೇಗ ನಾವು ಸಣ್ಣ ಮಕ್ಕಳಿಂದ ಬೇಗ ಮುಗಿಸ್ಕೊಳ್ಳೋಣ ಅಂಥೇಳಿ ಬೇಗ ಇವಾಗ ಹೊಂಟೀವಿ. ನೋಡಿರಿ ಇಲ್ಲಿ ಸಿದ್ಧಿವಿನಾಯಕ ಟೆಂಪಲ್ಗೆ ನಾವೀಗ ಬಂದು ರೀಚ್ ಆಗಿದ್ದೀವಿ. ಇಲ್ಲಿ ನಮಗೆ ನೋಡ್ತಿರ್ಬೋದು ಕರ್ಕಿ, ಹೂವಿನ ಮಾಲೆ ಮತ್ತು ಸ್ವೀಟ್ಸು, ಗಣಪತಿಗೆ ಇಷ್ಟ ಆದಂತಹ ಮೋದಕ ಅಂದರೆ ನಾವೇನು ಸ್ವೀಟ್ಸ್ ಮಾಡ್ತೀವಲ್ಲ ಶೇಪ್ ಟ್ರಯಾಂಗಲ್ಲು ಮತ್ತು ಡಯಾಗೋನಲ್ ರೌಂಡ್ ಸರ್ಕಲ್ ಮಾಡ್ತೀವಲ್ಲ ಸ್ವೀಟ್ಸು. ಸೊ ಅದೇ ಸ್ವೀಟ್ಸ್ನ ಅವರು ಮೋದಕದ ಥರ ಅಲ್ಲಿ ಶೇಪ್ ಕೊಟ್ಟು ಅಲ್ಲಿ ಸ್ವೀಟ್ಸ್ ಅಂಗಡಿ ಒಳಗೆ ಇಟ್ಟಿದ್ರು. ನೋಡಿರಿ ಇಲ್ಲಿ ಅಂದರೆ ಸ್ಟೆಪ್ಸ್ಗೂ ಒಂದೊಂದು ಶಾಪ್ ಇತ್ತು. ಎಲ್ಲರೂ ಇಲ್ಲಿ ನಮ್ಮ ಹತ್ರ ತೊಗೊಳ್ರಿ, ಇದು ದೇವರಿಗೆ ಬೇಕಾದಂತಹ ಸಾಮಾನೆಲ್ಲ ಅಂತೇಳಿ ಕೇಳ್ತಾಯಿದ್ರು. ನಾವು ಟೆಂಪಲ್ ಒಳಗಡೆ ಇರುವಂಥ ಒಂದು ಶಾಪಿಗೆ ಹೋಗಿ ಅಲ್ಲಿ ನಮ್ಮದು ಸ್ಲೀಪರ್ಸ್ ಎಲ್ಲ ಬಿಟ್ಟು ನಮಗೆ ಬೇಕಾದಂಥ ಎಲ್ಲ ದೇವರಿಗೆ ಏನು ನಾವು ಅರ್ಪಿಸ್ಬೇಕಂತ ಇದ್ದೀವಿ ಅದನ್ನು ತೊಗೊಂಡ್ಬಿಟ್ಟು ಈಗ ಕ್ಯೂವಲ್ಲಿ ಇಟ್ಕೊಂಡಿದ್ದೀವಿ. ನೋಡ್ರಿ ಎಷ್ಟು ಕ್ಯೂ ಐತಿ. ನಿಜವಾಗ್ಲೂ ನನಗಂತೂ ಇವತ್ತು ಮುಗಿತಿತ್ತೋ ಇಲ್ಲೋ ಅಂತ ಅನ್ನಿಸ್ತಾ ಇತ್ತು. ಬ್ರೇಕ್ಫಾಸ್ಟ್ ಬೇರೆ ಮಾಡಿರಲಿಲ್ಲ, ತಲೆಂತೂ ಭಾಳ ನೋಡ್ತಾಯಿತ್ತು, ನನಗೆ ನಿಲ್ಲಕ್ಕಾಗ್ತಾ ಇರಲಿಲ್ಲ. ಯಾವಾಗ ಮುಗಿಸ್ಕೊಂಡು ಹೋಗ್ತೀವಿ ಅನ್ನಿಸ್ತಾ ಇತ್ತು. ನೋಡಿರಿ ಒಂದಿಲ್ಲಿ ಇಲ್ಲಿ ಸ್ಟ್ಯಾಚು ಐತಿ, ಅಲ್ಲಿ ಒಂದು ಕಿವಿಯನ್ನು ಮುಚ್ಚಿ ಆ ಕಡೆ ಕಿವಿಯಿಂದ ತಮ್ಮ ವಿಷಸನ್ನು ಹೇಳ್ಕೊತಾ ಇದ್ರು. ಆ ಥರ ಹೇಳ್ಕೊಂಡ್ರೆ ನಮ್ಮ ಎಲ್ಲ ವಿಷಸ್ ಪೂರ್ತಿ ಆಗ್ತಾವ ಅಂತ ಒಂದು ನಂಬಿಕೆ ಐತಿ. ಆಮೇಲೆ ಒಳಗಡೆ ನಮಗೆ ಕ್ಯಾಮ್ರಾ ಅಲೋ ಇರಲಿಲ್ಲ, ಫೋಟೋ ಶೂಟಿಂಗ್ ಎಲ್ಲ ಅಲೋ ಇರಲಿಲ್ಲ. ಸೊ ಹಂಗೆ ಜಸ್ಟ್ ಮುಗಿಸ್ಕೊಂಡು ಹೊರಗೆ ಬಂದಮೇಲೆ ನೋಡಿರಿ ಇಲ್ಲಿ ಕೆಲವೊಂದು ನಾವು ಫೋಟೋಸ್ನ ಕ್ಲಿಕ್ ಮಾಡ್ಕೊಂಡ್ವಿ. ಇದೇನು ಸಿದ್ಧಿವಿನಾಯಕ ಟೆಂಪಲ್ ಇದೆ ಅಲ್ಲ ಅದರ ಮುಂಭಾಗ ಅದು. ಅಲ್ಲಿಂದ ನೆಕ್ಸ್ಟ್ ನಾವೀಗ ಮತ್ತೆ ಕ್ಯಾಬನ್ನು ಹಿಡ್ಕೊಂಡು ಈಗ ಮಹಾಲಕ್ಷ್ಮಿ ಟೆಂಪಲ್ಗೆ ಬಂದಿದ್ದೀವಿ. ಸಿದ್ಧಿವಿನಾಯಕದಿಂದ ಮಹಾಲಕ್ಷ್ಮಿ ಟೆಂಪಲ್ ಜಸ್ಟ್ ಒಂದು 5 to 7 kilometers ಅಷ್ಟು ಹತ್ತಿರ ಐತೆ. ಒಂದೊಂದು ಕ್ಯಾಬ್ ಮಾಡ್ಕೊಂಡು ಹೋಗ್ಬೋದು. ಇಲ್ಲಿ ನೋಡಿರಿ ಇಲ್ಲಿ ದೇವಿಗೆ ಇಷ್ಟ ಆದಂಥ ಲಕ್ಷ್ಮೀ ದೇವಿಗೆ ಇಷ್ಟ ಆದಂತಹ ಕಮಲದ ಹೂವು, ಸ್ವೀಟ್ಸು ಮತ್ತು ಚುನ್ನರಿ ಅಂತ ಹೇಳ್ತೀವಿ ಅದನ್ನೆಲ್ಲ ಇಲ್ಲಿ ನೋಡಿ ಸೀರೆಗಳನ್ನು ಕೂಡ ಇಟ್ಟಿದ್ದಾರೆ. ಕೆಲವರು ಅಂದ್ಕೊಂಡಿರ್ತಾರಲ್ಲ ಸೀರೆ ಉಡಿಸ್ತೀನಿ ಮಾಡ್ತೀನಿ ಅಂತ ಹೇಳಿ. ಸೊ ಅಂಥವ್ರಿಗೆ ಇಲ್ಲಿ ಅವ್ರು ತೊಗೊಂಡ್ಬಿಟ್ಟು ಮತ್ತು ಚುನ್ನರಿ ಕೂಡ ಅದಾವ ಮತ್ತು ಹಣ್ಣು ಕಾಯಿ ಎಲ್ಲ ನಿಮ್ಗೆ ಇಲ್ಲಿ ಹೊರಗಡೆ ಸಿಗ್ತಾವ. ಇಲ್ಲಿ ತೊಗೊಂಡು ನೀವು ದರ್ಶನ ಮಾಡ್ಕೊಂಡು ಬರ್ಬೋದು. ಮಹಾಲಕ್ಷ್ಮಿ ಟೆಂಪಲ್ ಒಳಗೆ ನಮಗೇನು ಜಾಸ್ತಿ ಟೈಮ್ ತೊಗೊಳ್ಳಿಲ್ಲ, ಜಸ್ಟ್ ಒಂದು 10-15 minutes ಒಳಗೆ ನಾವು ದರ್ಶನ ಮುಗಿಸ್ಕೊಂಡು ಹೊರಗೆ ಬಂದಮೇಲೆ ನೋಡಿರಿ ಇಲ್ಲಿ ದೇವಿಯ ಒಂದು ಮುಖವಾಡ ಎಷ್ಟು ಚೆನ್ನಾಗಿದ್ವು, ಸ್ಟೋನಿಂದ ಮಾಡಿರೋಂತಹ. ಆಮೇಲೆ ಬ್ಲ್ಯಾಕ್ ಫೇಸು ವೈಟ್ ಫೇಸಿಂದು ಎಷ್ಟು ಚೆನ್ನಾಗಿದ್ದು. ಬಟ್ ನನಗಂತೂ ತುಂಬ ಕಾಸ್ಟ್ಲಿ ಅನ್ನಿಸ್ತು, ಯಾಕಂದರೆ 400-450 ಅಂತೆಲ್ಲ ಹೇಳ್ತಾಯಿದ್ರು. ನೋಡಿರಿ ಇಲ್ಲಿ ಆನ್ ದ ವೇ ಕ್ಯಾಬ್ ಒಳಗೆ ನಾವು ಹೋಗಬೇಕಾದ್ರೆ ಇದು ಅಂಬಾನಿ ಮನೆ ಅಂತ ನೋಡಿರಿ, ನಮ್ಗೆ ಆರೋ ಮಾರ್ಕ್ ಹಾಕಿ ತೋರಿಸಿದ್ದೀನಿ, ಅದು ಅಂಬಾನಿ ಮನೆ ಅಂತ ಹೇಳ್ತಾಯಿದ್ರು. ನಾವು ನೆಕ್ಸ್ಟ್ ಈಗ ಇಲ್ಲಿ ದರ್ಶನ ಮುಗಿಸ್ಕೊಂಡು ಇವಾಗ ನಾವು ಇಂಡಿಯಾ ಗೇಟ್ ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ ಇಂಡಿಯಾ ಗೇಟ್ ನಮ್ಮದು ಪ್ಲ್ಯಾನ್ ಇರಲಿಲ್ಲ, ಬಟ್ ನಮ್ಮ ತನ್ವಿ ಅಂದರು ಭಾಳ ಬೆಳಗಿಂದ ಹಠ ಮಾಡ್ತಾಯಿದ್ರು ಇಂಡಿಯಾ ಗೇಟ್ ನಾನು ನೋಡಬೇಕು ಅಂತ ಹೇಳಿ. ಲಾಸ್ಟ್ ಟೈಮ್ ನಾವು ಬಂದಾಗ ಮುಂಬೈಗೆ ಅವಾಗಿನ ತನ್ವಿ ಇರಲಿಲ್ಲ, ನಾನು ನಮ್ಮ ಮನೆಯವರು ಮತ್ತು ಮಾನ್ವಿ ಅಷ್ಟೇ ಇದ್ವಿ. ಆಕೆ ನೋಡಿರಲಿಲ್ಲ. ಸೊ ಹಂಗಾಗಿ ನಾನು ನೋಡಬೇಕು ಅಂತ ಹಠ ಮಾಡ್ತಾಯಿದ್ಲು. ಆಯಿತು ಇಷ್ಟು ದೂರ ಬಂದೀವಿ, ಇನ್ನೇನು ಜಸ್ಟ್ ಇಲ್ಲಿಂದ ಸ್ವಲ್ಪನೇ ದೂರ ಇತ್ತು, ಅದನ್ನೊಂದು ಮುಗಿಸ್ಬಿಡೋಣ ಅಂತ ಹೇಳಿ ನೆಕ್ಸ್ಟ್ ಇವಾಗ ಇಂಡಿಯಾ ಗೇಟಿಗೆ ಹೊಂಟೀವಿ. ನೋಡಿರಿ ಇಲ್ಲಿ ತಾಜ್ ಹೋಟೆಲ್ಲು ಎಷ್ಟು ಮಸ್ತ್ ಕಾಣಿಸ್ತಾ ಐತಿ. ಇಲ್ಲಿ ಡಬಲ್ ಡಕ್ಕರ್ ಬಸ್ ಕೂಡ ಇಲ್ಲಿ ನಿಮ್ಗೆ ಸಿಗ್ತಾವ. ಇದು ನೋಡಿ ನಮ್ಮ ತನ್ವಿ ಅಂದರು ಡಬಲ್ ಡಕ್ಕರ್ ಬಸ್ಸಿಗೆ ಹೋಗೋಣ ಅಂತ ಹೇಳಿ ಹಠ ಮಾಡ್ತಾಯಿದ್ಲು. ಆಯಿತು ಹೋಗಬೇಕಾದ್ರೆ ವಾಪಸ್ ಹೋಗೋಣ ಅಂತ ಹೇಳಿ ಅವಳಿಗೆ ಸಮಾಧಾನ ಮಾಡಿ ಈಗ ಮತ್ತು ನಾವು ಇಂಡಿಯಾ ಗೇಟ್ ಒಳಗಡೆ ಹೊಂಟೀವಿ. ನೋಡಿರಿ ಇಲ್ಲಿ ಕಾಣಿಸ್ತಾ ಐತಿ. ಇಲ್ಲಿಂದ ಎಂಟ್ರಿ ಪಾಯಿಂಟ್ ಏನೈತಲ್ಲ
ಅಲ್ಲಿನೂ ಕೂಡ ಭಾಳ ಒಂದು ಸೆಕ್ಯೂರಿಟಿನ ಮೇಂಟೈನ್ ಮಾಡಿದಾರೆ ನೋಡ್ರಿ. ಇಲ್ಲಿ ಗೇಟ್ ವೇ ಆಫ್ ಇಂಡಿಯಾ ಎಷ್ಟು ಮಸ್ತ್ ಕಾಣಿಸ್ತಾ ಐತಿ. ಬಾಜುಕ ಒಂದು ತಾಜ್ ಹೋಟೆಲ್ ಐತಿ. ಇದು 5 ಸ್ಟಾರ್, ಒನ್ ಆಫ್ ದ 5 ಸ್ಟಾರ್ ಹೋಟೆಲ್ ಅಂತಲೇ ಹೇಳ್ಬೋದು. ಆಮೇಲೆ ಇಲ್ಲಿ ಸೈಡಿಗೆ ನಮ್ಗೊಂದು ಮಸ್ತ್ ವ್ಯೂ ನೋಡೋಕೆ ಸಿಗ್ತೈತಿ. ಒಂದು ಬೀಚ್ ಥರ ಐತಿ. ಇಲ್ಲ ಬೋಟಿಂಗ್ ಎಲ್ಲ ಮಾಡ್ಬೋದು ನಾವು. ಇಲ್ಲಿ ಎಲ್ಲ ನೋಡಿದ್ದಾದಮೇಲೆ ತನ್ವಿ ಮತ್ತು ಮಾನ್ಯ ಅಂತ ಹುಡುಗರು ಎಲ್ಲರೂ ಬೋಟಿಂಗ್ ಹೋಗೋಣ ಅಂತ ಇದ್ದರು. ಸೊ ಹಂಗಾಗಿ ಅಕ್ಕ ಅಪ್ಪ ಅಮ್ಮ ಯಾರೂ ಬರಲಿಲ್ಲ. ನಾನು ಮತ್ತು ದೀಪಿಕಾ ಎಲ್ಲ ಮಕ್ಕಳನ್ನ ಕರ್ಕೊಂಡು ಬೋಟಿಂಗನ್ನು ಅವ್ರಿಗೆ ಆಡಿಸ್ಕೊಂಡು ಬಂದ್ವಿ. ನೋಡ್ರಿ ಇಲ್ಲಿ ಪರ್ ಹೆಡ್ 115 ಇದೆ. 115 ಪರ್ ಹೆಡ್ ಇದೆ. ಈಗ ಟಿಕೆಟ್ ತೊಗೊಳ್ತಾ ಇದ್ದೀವಿ. ಟಿಕೆಟ್ ತೊಗೊಂಡು ನೋಡ್ರಿ ಈಗ ನಾವಿಲ್ಲಿ ಬೋಟ್ ಒಳಗೆ ಕೂತ್ಕೊಂಡಿವಿ. ನೋಡ್ರಿ ಇಲ್ಲಿ ಎಷ್ಟು ಮಸ್ತ್ ಒಂದು ವ್ಯೂ ಕಾಣಿಸ್ತಾ ಐತಿ. ಇದು ತಾಜ್ ಹೋಟೆಲು. ಲಾಸ್ಟ್ ಫ್ಯೂ ಇಯರ್ಸ್ ಬ್ಯಾಕ್ ಇಲ್ಲಿ ಟೆರರಿಸ್ಟಿಂದ ಅಟ್ಯಾಕ್ ಆಗಿತ್ತಿದ್ದು. ಇದೊಂದು ಏನು ಬೀಚ್ ಬೋಟಿಂಗ್ ಒಳಗೆ ನಾವೇನು ಹೋಗ್ತಾ ಇದ್ವಿಲ್ಲ, ಸೊ ಅಲ್ಲಿಂದ ಮಾತ್ರ ಸೂಪರಾಗಿ ಕಾಣಿಸ್ತಾ ಇತ್ತು. ಎಲ್ಲರೂ ತಮ್ಮ ಮೊಬೈಲ್ ಒಳಗೆ ಅದೊಂದು ಬ್ಯೂಟಿಫುಲ್ ಒಂದು ವ್ಯೂವನ್ನು ಕ್ಯಾಪ್ಚರ್ ಮಾಡ್ಕೊಳ್ತಾ ಇದ್ರು. ನಮ್ಮ ತನ್ವಿ ಮಾನ್ವಿ ಮತ್ತು ಮಕ್ಕಳೆಲ್ಲ ಸೇರಿ ನೋಡಿ ಒಂದು ಬೋಟಿಂಗ್ ಒಳಗೆ ಹೋಗೋದು ಒಂದು ಎಂಜಾಯ್ಮೆಂಟ್. ಸಣ್ಣ ಮಕ್ಕಳಿಗೆ ಒಂದೇನು ಖುಷಿ ಇರ್ತದಲ್ಲ, ಸೊ ಅದು ಖುಷಿ ಅವ್ರಿಗೆ ಅದು ಆ್ಯಕ್ಚುಲಿ ಎಕ್ಸ್ಪ್ಲೇನ್ ಮಾಡೋಕ್ಕಾಗಂಗಿಲ್ಲ. ಸೊ ಅವರೆಲ್ಲ ಬೋಟಿಂಗ್ ಒಳಗೆ ತಮ್ಮ ಒಂದು ಫುಲ್ ಒಂದು ಬೇರೆ ಲೋಕೊಳಗನ ಇದ್ರು ಅವರು. ನೋಡ್ರಿ ಇದಂತೂ ಮಸ್ತ್ ಸೂಪರಾಗಿ ಕಾಣಿಸ್ತಾ ಇತ್ತು. ಬಾಜುನ ಗೇಟ್ ವೇ ಆಫ್ ಇಂಡಿಯಾ ಮತ್ತು ತಾಜ್ ಹೋಟೆಲ್ ಬಾಜುನ ಅದಾವೇನಂತ ಅನಿಸ್ತಾ ಇತ್ತು. ಅದ್ರ ಬ್ಯಾಕ್ ಸೈಡ್ ಒಂದು ಬಿಲ್ಡಿಂಗ್ ಇತ್ತು. ಅದು ಮೂರು ಒಂದು ಕಾಂಬಿನೇಷನ್ ಎಷ್ಟು ಸೂಪರಾಗಿ ಕಾಣಿಸ್ತಾ ಇತ್ತು. ಗೇಟ್ ವೇ ಆಫ್ ಇಂಡಿಯಾ ನೋಡ್ಕೊಂಡ್ಬಿಟ್ಟು ನಾವು ಇಲ್ಲೇ ಒಂದು ಕಡೆ ಲಂಚ್ ಮಾಡಿದ್ಬೇಕಾದ್ರೆ ಬೆಳಗ್ಗೆ ಬ್ರೇಕ್ಫಾಸ್ಟ್ ಯಾರೂ ಮಾಡಿರಲಿಲ್ಲ. ಸೊ ಹಂಗಾಗಿ ಭಾಳ ಹೊಟ್ಟೆ ಹಸಿವಾಗಿತ್ತು. 2 o'clock 2:30 ಆಗಿತ್ತು. ಅಲ್ಲೆಲ್ಲರೂ ಲಂಚ್ ಮಾಡ್ಕೊಂಡ್ಬಿಟ್ಟು ನಾವು ಮತ್ತೆ ಡಬಲ್ ಡಕ್ಕರ್ ಬಸ್ ಒಳಗೆ CSTಗೆ ಹೋಗಬೇಕಾಗಿತ್ತು. CST ಹೋದ್ವಿ ಡಬಲ್ ಡಕ್ಕರ್ ಬಸ್ ಒಳಗೆ. ಅಲ್ಲಿಂದ ಮತ್ತೆ ನಾವು ಬದಲಾಪುರದ್ದು ಮತ್ತು ಕಲ್ಯಾಣದ ಟ್ರೈನ್ ಹಿಡ್ಕೋಬೇಕಾಗಿತ್ತು, ಲೋಕಲ್ ಟ್ರೈನು. ಹುಡುಗರು ಫುಲ್ ಬೆಳಗ್ಗಿಂದ ಅಡ್ಡಾಡಿ ಸುಸ್ತಾಗಿದ್ದರು. ಸೊ ಹಂಗಾಗಿ ಫುಲ್ ಮಸ್ತ್ ಊಟ ಮಾಡಿಕೊಂಡು ಹೊರಗಡೆನ ಲಂಚ್ ಅಂತೂ ಸೂಪರ್ ಆಗಿತ್ತು. ಲಂಚ್ ಮುಗಿಸ್ಕೊಂಡು ನಾವು CSTಗೆ ಹೋಗಿ ಅಲ್ಲಿಂದ ನಾವು ಕಲ್ಯಾಣ ಮತ್ತು ಬದಲಾಪುರ ಟ್ರೈನ್ ಹಿಡ್ಕೊಂಡ್ವಿ. ಟ್ರೈನ್ ಒಳಗಂತೂ ಎಲ್ಲ ಹುಡುಗರು ದೊಡ್ಡವರು ಎಲ್ಲರೂ ಮಲ್ಕೊಂಡ್ಬಿಟ್ಟಿದ್ವಿ. ನನಗೂ ಕೂಡ ಫುಲ್ ಟಯರ್ಡ್ ಆಗಿತ್ತು. ಊಟ ಮಸ್ತ್ ಆಗಿದ್ದರಿಂದ ನಿದ್ದೆ ಬಂದುಬಿಟ್ರು ಟ್ರೈನ್ ಒಳಗೆ. ನಮ್ದು ಇನ್ನು ಸ್ಟೇಷನ್ ನಾವು ಇಳ್ಕೋಬೇಕಲ್ಲ, ಅದು 1 hour ಮೇಲೆ ಆಗುತ್ತೆ ಬರೋಕ್ಕೆ ಅಂತ ಹೇಳಿದರು. ಸೊ ಹಂಗಾಗಿ ಎಲ್ಲ ಹುಡುಗರು ನಾವು ಮಲ್ಕೊಂಡ್ಬಿಟ್ಟಿದ್ವಿ. ಐ ಹೋಪ್ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತಾ ಇದ್ದೀನಿ. ಇಷ್ಟ ಆಗಿದ್ದ ಪ್ಲೀಸ್ ಲೈಕ್ ಮಾಡಿರಿ, ಶೇರ್ ಮಾಡಿ. ಹಾಗೆ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ನೋಡ್ತಾ ಇದ್ದೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವ್ಲಾಗ್ ಒಳಗೆ. ಅಲ್ಲಿವರೆಗೂ ಎಲ್ಲರೂ ಟೇಕ್ ಕೇರ್, ಬಾಯ್ ಬಾಯ್, ಸಿ ಯು.